ಮಾಡಿದ್ಮೇಲೆ ನಾವು ಮಾಡಕ್ ಏನು ಕೆಲಸ ಇಲ್ಲ. ಇವಾಗ ನಮ್ ನೀತಿ ನಾವು ಎಷ್ಟು ಗಂಟೆ ಪ್ರಾರ್ಥನೆ ಮಾಡ್ತೀವಿ, ಎಷ್ಟೊತ್ತು ಹೋಗ್ತೀವಿ, ಎಷ್ಟು ಬರ್ತೀವಿ, ಎಷ್ಟೊತ್ತು ದೇವ್ರ ಸಮಯ ಕಳ್ತೀವಿ, ಇದರಿಂದ ನಮ್ಮ ನೀತಿ ಆಧಾರ ಆಗಲ್ಲ. ದೇವರು ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಏನ್ ಮಾಡಿದ್ದಾರೆ, ಆತ ನಮ್ಮೆಲ್ಲ ಪಾಪ ಶಾಪವನ್ನು ತೆಗೆದಾನೆ, ತೊಳೆದಿದ್ದಾನೆ, ಬಿಡುಗಡೆ ಮಾಡಿದ್ದಾನೆ. ಇದ್ರ ಮೇಲೆ ನಮ್ಮ ನೀತಿ ಆಧಾರಗೊಳ್ಳುತ್ತದೆ. ಆಮೇಲೆ ನಾವು ಎಷ್ಟು ಪರಿಶುದ್ಧರಾಗಿದ್ದೇವೆ ಅನ್ನೋದಕ್ಕಿಂತ ಲೆಕ್ಕ ಬರಲ್ಲ. ಅಲ್ಲೆಲೂಯ. ನಾವು ಎಷ್ಟು ಪರಿಶುದ್ಧರಾಗಿದ್ದೆ ಅಂತ ನಮಗೆ ಗೊತ್ತು. ಕಣ್ಣು ಮುಚ್ಕೊಂಡು ನಾವು ಹೃದಯ ನೋಡಿದ್ರೆ ನಮ್ಮ ಪರಿಸ್ಥಿತಿ ಗೊತ್ತಾಗುತ್ತೆ. ನಮ್ಮ ಪರಿಸ್ಥಿತಿ ಎಷ್ಟು ಗೊತ್ತಾ? ನಮ್ಮ ಮಕ್ಕಳು, ನಮ್ಮ ಹೆಂಡತಿ, ನಮ್ಮ ಗಂಡ, ನಮ್ಮ ತಂದೆ ತಾಯಿಗಳು ಈ ಸರ್ಕಲ್ ಬಿಟ್ರೆ ಬೇರೆ ಪರಿಸ್ಥಿತಿ ನಮ್ಗಿಲ್ಲ. ಅವ್ರ ಮೇಲೆ ಎಂತ ಪಾಪ ಆಗಿದ್ರು, ಎಂತ ಪಾಪಿಗಳಾಗಿದ್ರು ಪರಿಶುದ್ಧವಾಗಿ ನಾವಿರ್ತೀವಿ. ಆದ್ರೆ ಈ ಸರ್ಕಲ್ ಬಿಟ್ಟು ಬೇರೆ ಯಾರದೊಬ್ರು ಪಾಪ ಮಾಡಿ ಸಿಕ್ಕಾಕೊಂಡ್ಬಿಟ್ರೆ ಎಲ್ಲ ಅಪರಿಶುದ್ಧವಾದ ಸಂಗತಿಗಳು ತಗೊಂಡು ಅವ್ರ ತಲೆ ಮೇಲೆ ಹಾಕ್ಬಿಟ್ಟಿರ್ತೀವಿ. ಹೌದಲ್ಲ? ಇಲ್ಲಿ ಗೊತ್ತಾಗುತ್ತೆ ನಾವು ಎಷ್ಟು ಪರಿಶುದ್ಧವಾಗಿದ್ದೀವಿ. ಅದಕ್ಕೆ ನಮ್ಮ ಪರಿಶುದ್ಧತೆ, ನಮ್ಮ ನೀತಿ, ನಮ್ಮ ಪ್ರಾರ್ಥನೆಗಳು, ನಮ್ಮ ಉಪವಾಸ ಪ್ರಾರ್ಥನೆಗಳು, ನಾವೇನ್ ಮಾಡ್ತೀವೋ ಅದೆಲ್ಲ ವಿಷಯ. ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ನನಗಾಗಿ ಏನು ಮಾಡಿದ್ದಾನೆ? ಪಾಪ ಮರಣಗಳಿಂದ ದೇವರು ನನ್ನನ್ನು ಬಿಡಿಸಿದ್ದಾನೆ. ಹಲ್ಲೆಲೂಯಾ. ಕಲ್ವಾರಿ ಶಿಲುಬೆಯಲ್ಲಿ ನನಗೆ ಏನ್ ಮಾಡಿದ್ದಾನೆ? ಸಾಯಬೇಕಾದ ನನ್ನನ್ನ, ಮರಣದ ಪಾಲಿಗೆ, ಪಾಪದ ಪಾಲಿಗೆ ತುತ್ತಾಗಬೇಕಾದ ನನ್ನನ್ನ, ಅವರ ಪ್ರಾಣವನ್ನ ಕೊಡೋದ ಮುಖಾಂತರವಾಗಿ ನನಗೆ ಮತ್ತೆ ಜೀವನವನ್ನು ಮಾಡಿದ್ದಾರೆ. ಹಲ್ಲೆಲೂಯಾ. ಸೊ ಜೀವವನ್ನುಂಟು ಮಾಡುವ ವಾಕ್ಯ, ಜೀವವನ್ನುಂಟು ಮಾಡುವ ಆತ್ಮ, ಆತ್ಮ, ಜೀವವನ್ನುಂಟು ಮಾಡುವ ಆತ್ಮ ನೀವು ಕ್ರಿಸ್ತ ಯೇಸುವಿನಲ್ಲಿ ನನ್ನನ್ನು ಪಾಪ ಮರಣಗಳ ನಿಯಮದಿಂದ ಬಿಡಿಸಿತ್ತು. ನ್ಯಾಯ ಪ್ರಮಾಣವು ಶರೀರದ ಮೂಲಕ ನಿರ್ಬಲವಾಗಿ ಯಾವುದನ್ನು ಮಾಡದಂತೆ ಇತ್ತು. ಖಂಡಿತ ಹೇಳ್ತೀನಿ, ಈ ಶರೀರ ಎಷ್ಟು ಒಡೆದ್ರು, ಎಷ್ಟು ಹೋಗಿ ಯಜ್ಞಗಳನ್ನು ಸರ್ಪಿಸಿದ್ರು, ಎಷ್ಟು ಹೋಮಗಳನ್ನು ಮಾಡಿದ್ರು, ಎಷ್ಟು ಪ್ರಾರ್ಥನೆಗಳು ಮಾಡಿದ್ರು, ಈ ಶರೀರದಲ್ಲಿ ಪಾಪ ಬಿಟ್ಟು ಹೋಗಿಲ್ಲ. ಹಲ್ಲೆಲೂಯ. ನಮ್ಮ ಆಲೋಚನೆ ಎಲ್ಲ ಹಾಗೆ ಕೆಟ್ಟದಾಗಿತ್ತು. ಆದ್ರೆ ಯಾವಾಗ ದೇವರ ವಾಕ್ಯ, ದೇವರು ನಮ್ಮನ್ನ ಈ ರೀತಿಯಾಗಿ ಬಡಿಸಿದ್ರು, ಯಾವಾಗ ನಾವು ನಂಬಿಕೆ ಇಟ್ಟು ಅವತ್ತೇ ಬೈಬಲ್ ವಾಕ್ಯ ಎಲ್ಲವೂ ಬಿಡುಗಡೆ ಆಯ್ತು, ಎಲ್ಲವೂ ಸಮಾಪ್ತಿ ಆಯ್ತು. ಹಲ್ಲೆಲೂಯ. ಖಂಡಿತ ಹೇಳ್ತೀನಿ, ಇವತ್ತು ನೀನೇನ